ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್. ಎಷ್ಟವನು ತಿನ್ನಕ್ ನಾವ್ ವ್ಯಾನ್ ನಿಲ್ಸಿದ್ರೆ ಇವ್ರೇನೋ ಚೆಕ್ ಮಾಡಕ್ ಬಂದು ಹೊಡಿತಾವ್ರೆ. ನೋಡ್ಬೋದು ನೀರು ಯಾವ ರೀತಿ ಬೀಳ್ತಾ ಇದೆ ಅಂತ ಹೇಳಿ. ನೋಡಿ, ನಾನು ದೂರದಲ್ಲಿ ಕೂತಿದ್ದೀನಿ. ಸೊ ನೋಡಿ, ಅಲ್ಲಿ ಮೇಲ್ ಬೀಳ್ತಾ ಇದೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಬನ್ನಿ, ಇವಾಗ ಎಲ್ಲರೂ ಗೌಡ್ಗೆರೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೊರಡ್ತಿದ್ದಾರೆ. ನಾವು ಸಹ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಡೋಣ. ನಿದ್ದೆ ಮಾಡಿಲ್ಲ, ಆಗ್ತಾ ಇಲ್ಲ. ಇವಾಗ ತಾನೇ ಎದ್ದೇಳ್ತಿದ್ದೀನಿ. ಬನ್ನಿ, ಇವಾಗ ಎದ್ದು ರೆಡಿಯಾಗಿ ಆರಾಮಾಗಿ ಹೋಗೋಣ. ಎಲ್ಲ ಹೋಗಿ ಕಾಯ್ತಾವ್ರೆ. ನಾನು ವ್ಯಾನ್ ಹತ್ರ ಓಡ್ತಾ ಇದ್ದೀನಿ. ಅಲ್ಲೇ ಅವ್ರೆ ಓಡ್ತಾ ಇದ್ದೀನಿ. ಅಯ್ಯೋ, ಎಲ್ಲರೂ ಗೊತ್ತಾ ಇರ್ಬೋದು, ಅಲ್ಲಿ ನಿಂತಿದೆ ವ್ಯಾನು. ಅಲ್ಲಿ ಆ ವ್ಯಾನ್ ಹತ್ರ ಇವಾಗ ಹೋಗ್ಬೇಕು. ಎಲ್ಲ ಬೈತಾವ್ರೆ ಅಂತೂ. ಓಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ವ್ಯಾನ್ ಎಲ್ಲಿದೆ ಬನ್ನಿ ಇವಾಗ ಹತ್ತೋಣ, ಕೂತ್ಕೊಂಡು ಆಮೇಲೆ ಮಾತಾಡ್ತೀನಿ. ಅಂತೂ ಫೈನಲ್ ಆಗಿ ನಮ್ಮ ಸಂತೋಷ್ ಅವ್ರ ವ್ಯಾನಲ್ಲಿ ಎಲ್ಲರೂ ಹೋಗ್ತಿದ್ದೀವಿ. ಅವ್ರು ಹಿಂದೆ ಕೂತಿದ್ದಲ್ಲಿ ನನಗೆ ಎಂತೂ ಸ್ನಾನ ಮಾಡೋದು ಹೆಂಗೆ ಬಟ್ಟೆ ಹಾಕಂದ್ರೆ ಬಡ ಅಂತ ಹೇಳಿ ಹೆಂಗೆ ಅನ್ನೋದೇ ಗೊತ್ತಿಲ್ಲ. ಓಡ್ ಬಂದು ಸುಸ್ತಾಗಿ ಹತ್ತಿದ್ದೀನಿ. 30 ನಿಮಿಷ ನನ್ನಿಂದ ಪಾಪ ಆದವ್ರೆ ವ್ಯಾನ್ ಇಲ್ಲ. ವಿಶ್ವದ ಅತ್ಯಂತ ಎತ್ತರ ಮೂರ್ತಿಗಳಲ್ಲಿ ಇದು ಸಹ ಒಂದಂತೆ ವಿಶ್ವದಲ್ಲಿ. ಬನ್ನಿ, ಆ ಒಂದು ಸ್ಥಳಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಅಂದ್ರೆ ಇವಾಗ ಕೊಣನೂರಿಗೆ ಬಂದಿದ್ದೀವಿ. ಡೀಸೆಲ್ ಹಾಕಿಸ್ತಾ ಇದ್ದೀವಿ. ಒಟ್ಟು 10 ಜನ ಇದ್ದೀವಿ. ಒಬ್ಬೊಬ್ಬರಿಗೆ 400 ರೂಪಾಯಿ ನಂಗೆ. ಸೊ ಇಲ್ಲಿ ಕಲೆಕ್ಷನ್ ಮಾಡಿ ಕೊಡ್ತಾವ್ರೆ. ಇಷ್ಟು ಜನ ನೋಡಿ ಇಲ್ಲಿ ಇವಾಗ ಹೋಗ್ತಾ ಇರೋದು. ನಮ್ಮ ಸಂತೋಷ್ ಅವ್ರದ್ದು ಬುಲರೋ ಮಹೇಂದ್ರ ಅದು ಇದರಲ್ಲಿ ಹೋಗ್ತಾ ಇದ್ದೀವಿ. ಇನ್ನು 2.5 ಗಂಟೆ ಬೇಕು ತಲುಪಲಿಕ್ಕೆ. ಕೊಣನೂರಲ್ಲಿ ಇವಾಗ ಪ್ರೆಸೆಂಟ್ ಇದ್ದೀವಿ. ಸೊ ಬನ್ನಿ ಇವಾಗ ಯಾರ್ಯಾರು ಅಂತೇಳಿ ಅವರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಈ ಪ್ಲಾನ್ ಮಾಡಿರ್ತಕ್ಕಂಥದ್ದು ಇವರು ತ್ಯಾಗರಾಜ್ ಅಂತ ಹೇಳಿ, ವ್ಯಾನ್ ಓನರ್ ಸಂತೋಷ್ ಅಂತ ಹೇಳಿ, ಇವರು RX ಸೂರಿ ಅವರು, ನಮ್ಮ ತುಂಡಾರೆ ಅವರು, ಹಾಗೆ ನಮ್ಮ ತಮ್ಮ ಸಂದೇಶ, ನಮ್ಮ ಧರ್ಮಪ್ಪ ಹುಡುಗ, ಹಾಗೆ ನಮ್ಮ ದಬಡೆ ಅವರು. ಈ ಕಡೆ ನಮ್ಮ ಆನೆ ಇಲ್ಲಿದ್ದಾನೆ. ನಮ್ಮ ಮನೆ ಹುಡುಗನ್ಗೆ ಬೇಗ ಮದುವೆ ಆಗಲಿ ಅಂತ ಹೇಳಿ ಒಂದು ಕಾಯಿ ಕಟ್ಟೆ ಕೇಳಿದ್ದೀನಿ. ಈಗ ಅಲ್ಲಿ ರಗಡನ್ನು ತಂದಿದ್ದೀನಿ, ಬ್ಯಾಗಲ್ಲಿ ಇಟ್ಟಿದ್ದೀನಿ. ರಗಡನ್ನ ನಾನು ಬರಿತೀನಿ, ಕಾಯಿನ ಇವನು ಕಟ್ತಾನೆ, ಬೇಗ ಮದುವೆ ಆಗಲಿ ಅಂತ. ಹಾಗೆ ಹಿಂದ್ಗಡೆ ಇರೋರು ಎಲ್ಲರೂ ಬೇಗ ಮದುವೆ ಆಗಲಿ ಅಂತೇಳಿ ಅರ್ಧ ಬಂದವ್ರೆ. ಯಾರ್ಯಾರು ಅಂತೇಳಿ ಹಿಂದೆ ಹೋಗಿ ಇವಾಗ ತೋರಿಸ್ತೀವಿ. ಎಲ್ಲರೂ ಇಲ್ಲ ತಿಂಡಿ ತಿಂದವರು ಸತ್ತೇ ಹೋದಂಗಾಯ್ತು. ತಿಂಡಿ ಮಲೆ ಮಹದೇಶ್ವರ ಬೆಟ್ಟ ಬಸ್ಸ. ಮಲೆ ಮಹದೇಶ್ವರಕ್ಕೆ ಬೆಟ್ಟಕ್ಕೆ ಬಸ್ಸು ಇರ್ಬೋದು. ಮಲೆ ಮಹದೇಶ್ವರಕ್ಕೆ ಹೋಗೋರು ಇದೇ ಬಸ್ಸಲ್ಲಿ ಬರ್ತಿದ್ದಿಲ್ಲ, ಅದೇ ಬಸ್ಸಲ್ಲಿ ಹೋಗ್ಬಹುದು. ಈ ರೂಟ್ ಮುಖಾಂತರ ಹೋಗುತ್ತೆ. ಸ್ಟ್ರೈಟ್ ಹೋದ್ರೆ ನಾಗಮಂಗಲ ಹೋಗುತ್ತೆ, ಈ ಕಡೆ ಹೋದ್ರೆ ಚನ್ನರಾಯಪಟ್ಟಣಕ್ಕೆ ಹೋಗುತ್ತೆ. ಹಾಗೆ ನೋಡಿ, ಈ ಕಡೆ ಹೋದ್ರೆ ಮೈಸೂರಿಗೆ ಹೋಗುತ್ತೆ. ಸೊ ಇವಾಗ ಮೈಸೂರಿಗೆ ಇವಾಗ ಬಸ್ ಹೋಗ್ತಾ ಇದೆ. ನಾವು ಇವಾಗ ಈ ರೂಟಲ್ಲಿ ಹೋಗೋಣ. ಏನೇ ಆಗಲಿ ರೋಡ್ ಮಾಡೋರೆ ಅದು ಯಾವ MLA ನಿಂತು ಮಾಡ್ತಿದ್ನೋ ಅಥವಾ ಏನೋ ಗೊತ್ತಿಲ್ಲ. ರೋಡು ಮಾತ್ರ ಮಸ್ತ್ ಇದೆ. ಇದೊಂದು ಹಿಂದೆ ಇರೋರಿಗೆಲ್ಲ ಹೊಟ್ಟೆ ನನಗಿಂತ ಜಾಸ್ತಿನೇ ಹಸಿತೈತೆ. ಫೋನ್ ಮೇಲೆ ಫೋನ್ ಮಾಡ್ತವ್ರು, ಗಾಡಿ ನಿಲ್ಲಿಸಿ ಅಂತ. ನಾವು ಗಾಡಿ ನಿಲ್ಲಿಸ್ದಂಗೆ ಹೋಯ್ತಲ್ಲಿ ಕ್ಯಾಂಟೀನ್ ಎಲ್ಲ ಕರ್ರಿ ಹೋಯ್ತಾನೆ ಇದ್ದೀವಿ. ಅಲ್ಲಿಂದ ಹುಡುಕ್ತಾ ಇದ್ದೀವಿ. ಎಲ್ಲೂ ಒಂದು ಜಾಗದಲ್ಲೂ ನಮಗೆ ಬರೀ ಫುಟ್ಪಾತಲ್ಲಿ ಒಂದು ಕ್ಯಾಂಟೀನ್ ಸಿಗ್ತಾ ಇಲ್ಲ. ಸಿಟ್ಟು ಗೊತ್ತಾಯ್ತು. ಇವಾಗ ಬ್ರೇಕಿಗೆ ಅಂತ ಹೇಳಿ ಒಂದು ಸ್ಥಳ ನಿಗದಿ ಮಾಡಿ ನಿಲ್ಸವ್ರೆ. ಎಲ್ಲ ಬಾಯ್ಸ್ ಇಳಿತಾರೆ. ಇವಾಗ ರೆಸ್ಟಿಗೆ ಅಂತ ಹೇಳಿ ಒಂದು ಜಾಗ ನಿಗದಿ ಮಾಡಿ ನಿಲ್ಸಿದ್ದು. ಸೊ ಬನ್ನಿ ಇವಾಗ ಹತ್ತೋಣ ಈ ಬುಲೋರೋಗೆ. ಹಿಂದೆ ಯಾವ ರೀತಿ ಇರುತ್ತೆ ಎಂಬುದನ್ನು ಇವಾಗ ತೋರಿಸ್ತೀನಿ. ಬನ್ನಿ ಇವಾಗ ಒಬ್ಬೊಬ್ರನ್ನೇ ಪರಿಚಯ ಮಾಡಿಸ್ತೀನಿ. ಸರ್ ನೀರು ಇಲ್ಲೇ ಒರೆಸ್ತಾವನಲ್ಲ ಇವನು. ನೀರೇ ತಾಳ ಎಷ್ಟವನು 10 ಇಂಚು. ಈ ನನ್ನ ಮಗ ಗೊತ್ತೇ ಇಲ್ಲ.
ಧರ್ಮ ಬಿಡು ಒಂದು ಎಷ್ಟು? 1 ಅಡಿ 8 ಇಂಚು. ಇವಂದು 3 ಅಡಿ. ಕೈ ಎಷ್ಟು? 1 ಅಡಿ 2 ಇಂಚು ಕೈ ತೊಳೆ. ಕೈ ತೋಳು. ತೋಳು. ಇದನ್ನ ಮಗನ ಕತ್ತು ತೆರೆಯುತ್ತಾನೆ. ಮಗನ ಕತ್ತು ಕರೆಕ್ಟಾಗಿ 1 ಅಡಿ 3 ಇಂಚು ಕತ್ತು. 1.23 ಉಸ್ರಲ್ಕ 2 ಅಡಿ 10 ಇಂಚು. ನಿಂದ ಎಷ್ಟಾಯ್ತು? 4 ಅಡಿ ಇದೆ. 4 ಅಡಿ ಪಕ್ಕ ಉಸ್ರಲ್ಕ ಎದೆ ಎಷ್ಟಾಯ್ತು? 3 ಅಡಿ 9 ಇಂಚು ಐತೆ. ಅವಂದೆಷ್ಟು? ಅವನು 1 ಅಡಿ 9 ಇವಾಗ ತಿಂಡಿಗೆ ಇಳಿತ ಈ ತಿಂಡಿಗಳು ಇದೇ ಒಂದು ಹೋಟೆಲ್. ಇವಾಗ ತಿಂಡಿ ತಿನ್ನೋಣ, ಆಮೇಲೆ ಹೊರಡೋಣ. ಏನಾಯ್ತು ತಿಂಡಿ? ಪಲಾವ್. ತಿನ್ನಕ್ ನಾವ್ ವ್ಯಾನ್ ನಿಲ್ಸಿದ್ರೆ ಇವ್ರೇನೋ ಚೆಕ್ ಮಾಡಕ್ ಬಂದು ಹೊಡಿತಾವ್ರೆ. ಈಗ ಇವನು ಹೊಡಿತೀನಿ ಅಂತ ಹೊಡಿತಾನೆ. ನೋಡಿ ಇಲ್ಲಿ ಇವ್ರ ಆಟಗಳ. ಯಾರು ಹೊಡಿಯಾರು? ಹೋದಂಕ ನಾವು ಧರ್ಮದ ಮುಡ್ಗ ನೆಲ ಕೊಡ್ತೀವಿ. ಹೋಯ್ತು ಓನಿಲ್ವಾ? ಅಮ್ಕಿ ಅಥವಾ ನೆಲಕ್ಕೆ ಹೊಡೆದು ಹೊಡೆದಾಕ್ತವ್ರಿಗೆ ಒಂದೊಂದು ಫ್ರೀ ಅಂತೆ. ಅದಕ್ಕೆ ಇವರೆಲ್ಲರೂ ಒಂದೊಂದು ಹೊಡಿತಾವ್ರೆ. ನಾಗಮಂಡಲ ತಾಲೂಕು ಭೋಗಾದಿ ಹತ್ರ ಹಾಕಿದ್ದಾರೆ. ನಾವಿಲ್ಲಿ ಬಂದಿದ್ದು ಎಲ್ಲ ಚೆಕ್ ಮಾಡ್ತಿದ್ದಾರೆ ತಗೊಳ್ಳಿಕ್ಕೆ. ಈ ಕಡೆ ತಗಂದ್ರೆ 300 ರೂಪಾಯಿ ಅಂತೆ, ಆ ಕಡೆ ತಗಂದ್ರೆ 400 ಅಂತೆ. ಸೊ ಅವರು ತಗೋಬಿಟ್ಟು ಬರಲಿ, ನನಗೆ ಬೇಡ. ಬನ್ನಿ ಇವಾಗ ನಾವು ಹೋಗಿ ಅಲ್ಲಿ ತಿಂಡಿ ತಿನ್ನೋಣ. ಎಲ್ಲರೂ ಆಲ್ರೆಡಿ ಒಂದು 3 ಜನ ತಿಂಡಿ ತಿಂತಾನೆ. ಅವರೆಲ್ಲ ನೋಡ್ತಾ ಇರ್ಬೋದು ತಿಂತಾನೆ. ಮಣ್ಣು ಹುಡುಗ ಬಡಿತಲೆ ಅವನೇ. ತಿಂಡಿ ಇವಾಗ ಬಿಸಿ ಬಿಸಿ ಪಲಾವ್ ಸಿಕ್ಕಿದೆ. ಬನ್ನಿ ತಿನ್ನೋಣ. ಚೆನ್ನಾಗಿದೆ ತಿಂಡಿ ತಿಂದಾಯ್ತು. ಡೋರ್ ನಮ್ಮ ಹುಡುಗ ಹಾಕವನೆ. ಹೊಡ್ತಾ ಇದೀವಿ ಇವಾಗ. ಬನ್ನಿ ಇವಾಗ ಓಡೋಣ. ಧರ್ಮ ಹುಡುಗ ಏನು 2 ತಂದವನಲ್ಲ ಆಚೆಗೆ. ನಾನು ತುಂಡಾರೆ ಇಬ್ರೇ ಇಲ್ಲಿ ಉಳ್ಕೊಂಡಿರೋರು. ಓಹೋ ಬಿಡೋದು ಇಷ್ಟಾಕನ ನೋಡೋಣ. ನಂದು ಬಂತು ಮತ್ತೆ ಎಲ್ಲಿ ಹೊಡಿತೀರ ಕಾಣೆ. ಯಾರ್ದು? ಅಂತೂ ಎಲ್ಲ ಆಲ್ಮೋಸ್ಟ್ ಆಲ್ ಮಲಗಾಗೈತೆ. ಇನ್ನೊಂದು 5 ರಿಂದ 6 ಕಿಲೋಮೀಟರ್ ಇದೆ. ಬಂದಾಯ್ತು ಗೌಡಗೆರೆಗೆ. ಬನ್ನಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಇನ್ನು ಮುಂದೆ ಇವಾಗ ಶುರು ಮಾಡ್ತೀನಿ. ಅಲ್ಲಿ ಬಗ್ಗೆ ಮಾಹಿತಿನ ಕೊಡ್ತೀನಿ. ಅಂತೂ ಇವಾಗ ಬಂದು ರೋಡ್ ಮಾತ್ರ ಗುಂಡಿ ರೋಡ್ ಕುಲ್ಕಂಗ್ ಹೋಯ್ತೈತೆ. ಗಾಡಿಗಳು ಆಲ್ರೆಡಿ ಬರ್ತಾ ಇದ್ದಾವೆ. ಭಾನುವಾರ ಬೇರೆ ಇರೋದ್ರಿಂದ ರಶ್ ಇದೆ. ಅಂತೂ ನಾವೆಲ್ಲ ಫೈನಲ್ ಆಗಿ ಗೌಡಗೆರೆ ಬಂದಾಯ್ತು. ಇವಾಗ ಇಳಿಬೇಕು. ಸಾಕನು ಇಳಿಯೋಣ, ಬನ್ನಿ ಇಳಿಯೋಣ, ಆಮೇಲೆ ಮಾತಾಡೋಣ. ಅಂತೂ ಗೌಡಗೆರೆಗೆ ನಾವು ಬಂದಾಯ್ತು. ನಾವು ಬಂದಿರೋದು ಇದೇ ಒಂದು ಬುಲೋರದಲ್ಲಿ. ಬನ್ನಿ ಇವಾಗ ಇಳಿದು ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ಅಲ್ಲಿಗೆ ಹೋಗೋಣ. 64 ಅಡಿಯ ಪಂಚಲೋಹದ ಅಮ್ಮನವ್ರ ವಿಗ್ರಹ. ಬನ್ನಿ ಇವಾಗ ಹೇಗಿದೆ ಹೆಂಗಿದೆ ಎಂಬುದನ್ನು ಅಲ್ಲಿ ಹೋಗಿ ನೋಡೋಣ. ಹಾಗೆ ಇದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಹಾಗೆ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿರ್ತಕ್ಕಂಥದ್ದನ್ನು ಸಹ ನೋಡಬಹುದು. ಬನ್ನಿ ಇವಾಗ ಹೋಗೋಣ. ಆಲ್ಮೋಸ್ಟ್ ಆಲ್ ಜನ ಸಂಡೇ ಅಲ್ವಾ, ತುಂಬಾನೇ ಇದ್ದಾರೆ. ಇವಾಗ ಬರ್ತಿದ್ದಾರೆ. ನಾವು ಸರಿಯಾದ ಸಮಯಕ್ಕೆ ಬಂದಿದ್ದೀವಿ ಅನಿಸುತ್ತೆ. ಇವಾಗ ಅಲ್ಲಿ ಏನು ಕಾಣ್ತಿದೆ ಅಲ್ಲಿ ನೋಡ್ತಿರ್ಬೋದು. ಆ ಭಾಗದಲ್ಲಿ ಇರ್ತಕ್ಕಂಥದ್ದು. ಆ ಕಡೆ ಹೋಗ್ಬೇಕೀಗ ನಾವು. ಬನ್ನಿ ಇವಾಗ ಇಲ್ಲಿ ದಾಟಿ ಆ ಕಡೆ ಹೋಗೋಣ. ಜನ ನೋಡ್ಬೋದು. ಇಷ್ಟು ಜನ ಇಲ್ಲಿ ಹೋಗ್ತಿದ್ದಾನೆ. ಜನ ಇಲ್ಲ ಅಷ್ಟು ಅನ್ಕೋಬಿಟ್ಟಿದೆ. ಸರಿಯಾಗೆ ಜನ ಅವ್ರೆ. ಅಂದೊಳಗಡೆ ಈ ಲಾರಿ ಬೇರೆ ಗೊತ್ತೈತೆ. ಅದು ಹೆಂಗೆ ಗೊತ್ತೋ ಗೊತ್ತಿಲ್ಲ. ಇಷ್ಟೊಂದು ಜನ ನೋಡಿ, ಇಷ್ಟೊಂದು ಜನ ಇಲ್ಲಿ ಹೋಯ್ತಾವ್ರೆ. ಈ ಲಾರಿ ಅವ್ರು ಹಿಂದೆನೆ ಬರ್ತಾವ್ರೆ.
ಬಂದ ತಕ್ಷಣ ಇಲ್ಲಿ ಕಾಲು ತೊಳ್ಕೊಂಡು ಈ ಗೇಟಲ್ಲಿ ಒಳಗಡೆ ಹೋಗಬೇಕು. ಸೊ ಬನ್ನಿ ಇವಾಗ ಇಲ್ಲಿ ಕಾಲು ತೊಳ್ಕೊಳ್ತಿದ್ದಾರೆ, ನಾವು ಸಹ ಕಾಲು ತೊಳ್ಕೊಳ್ಳೋಣ. ಇಲ್ಲೇ ಕಾಲು ತೊಳ್ಕೊಳಕ್ಕೆ ಇಷ್ಟು ಪರದಾಡಿದ್ದೀವಿ, ಮುಂದೆ ಹೋಗಿ ಎಷ್ಟು ಪರದಾಡಬೇಕು ಗೊತ್ತಿಲ್ಲ. ಬನ್ನಿ ಇಲ್ಲಿ ಹೋಗ್ತಿದ್ದಾರೆ, ನನ್ನನ್ನೇ ಬಿಟ್ಟು ಎಷ್ಟು ಹೋಗ್ತಾ ಇದ್ದಾರೆ. ಅಲ್ಲಿ ಕಾಲು ತೊಳ್ಕೊಂಡು ನೋಡ್ತಿರ್ಬೋದು, ಹಿಂಗೆ ಬಳಸ್ಕೊಂಡು ಬರ್ಬೇಕು ಆ ಕಡೆ. ಗೇಟಲ್ಲಿ ಒಳಗಡೆ ಬಂದರೆ ರಶ್ ಹೆಂಗಿರುತ್ತಪ್ಪ ಅಂತಂದರೆ ನೋಡ್ತಾ ಇರ್ಬೋದು, ಅಲ್ಲಿ ಕಾಣ್ತಾ ಇದೆ. ಸೊ ಹಿಂಗೆ ಜಿಗ್ಜಾಗ್ 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 ಹೋಗ್ಬೇಕು ಇವಾಗ. ನಮ್ ತುಂಡಾರೆ ಸ್ಮಾರ್ಟ್ ಬಾಯಿ, ಅವನೇ ಮುಂದ್ಬಿಟ್ಟಿದೀವಿ ದಾರಿ ತೋರ್ಸಕ್ಕೆ. ದಾರಿ ತಪ್ಪಿದ್ರೆ ಮತ್ತೆ ಸಿಗಲ್ಲ, ಅದಕ್ಕೆ ಹುಡುಗ ಚಿಕ್ಕ ಹುಡುಗ. ಎಷ್ಟಪ್ಪ ನಂಬರು? 12-23. ಲವ್ ಕಾಯಿ ಕಟ್ಟರ್ ಇಲ್ಲೇ ತಗೋಬೇಕು. ಯಾರ್ಯಾರಿಗೆ ಮದುವೆ ಬೇಕಿಲ್ಲಿ? ನನಗೆ ಬೇಡ ಮದುವೆ. ಅಂತೂ ಫೈನಲ್ ಆಗಿ ಅಲ್ಲಿಂದ ಒಂದು 8 ರೋ ಮುಗಿಸ್ಕೊಂಡು ಸುತ್ತಾಡಿ ಕೊನೆ ರೋಲಿಗೆ ಬಂದಿದ್ದೀವಿ. ಬನ್ನಿ ಇವಾಗ ಅಂತೂ ಫೈನಲ್ ಆಗಿ ಅಷ್ಟೊಂದು ದಾಟಿ ಇವಾಗ ಇಲ್ಲಿ ಬಂದಿದ್ದೀವಿ. ಬನ್ನಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮಗೆ 64 ಅಡಿಯ ಪಂಚಲೋಹದ ಶ್ರೀ ಚಾಮುಂಡೇಶ್ವರಿ ಅವರ ವಿಗ್ರಹವನ್ನು ತೋರಿಸ್ತೀನಿ. ಏಷ್ಯನ್ ರೆಕಾರ್ಡ್ ಹಾಗೆ ಇಂಡಿಯನ್ ರೆಕಾರ್ಡ್ ಸಹ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಇವಾಗ ಕಾಣುತ್ತೆ, ಅಷ್ಟು ದೂರದಲ್ಲಿ ಇದೆ. ಇವಾಗ ಇನ್ನ ಪೂರ್ತಿ ಕಾಣ್ತಾ ಇಲ್ಲ, ಅಲ್ಲೋಗಿ ನೋಡೋಣ. ಇನ್ನು ಇಷ್ಟು ಜನಗಳನ್ನ ದಾಟಿ ಈ ಸಾಗರದಿಂದ ಆ ಸಾಗರದ ಹತ್ರ ನಾವು ಇವಾಗ ಹೋಗಬೇಕು. ಅಲ್ಲಿ ನೋಡಿದ್ರಲ್ವಾ, ಅದು ಬಂದು 64 ಅಡಿದು ವಿಗ್ರಹ. ಮೂಲಸ್ಥಳ ದೇವಸ್ಥಾನ ಇಲ್ಲಿ ಒಳಗಡೆ ಇದೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಅದನ್ನು ನೋಡ್ಕೊಂಡು ಆದಮೇಲೆ ನಾವು ಅಲ್ಲಿಗೆ ಹೋಗೋಣ. ಫಸ್ಟ್ ಇವಾಗ ಇಲ್ಲಿ ದೇವರ ದರ್ಶನ. ಇಷ್ಟು ಜನಕ್ಕೂ ಮದುವೆ ಆಗಿಲ್ಲ, ಬೇಗ ಮದುವೆ ಆಗಲಿ ಅಂತ ಹೇಳಿ ಬಂದಿದ್ದೀವಿ. ಸೊ ಇಲ್ಲಿ ಸಾಲಲ್ಲಿ ಯಾರೇ ಬಂದ್ರು ನೋಡಿ, ಇಲ್ಲಿ ಮೇಲ್ ಹತ್ತಿ ಆ ಕಡೆ ಇಳಿದು ಹೋಗಬಹುದು. ನೋಡಿ ಅಲ್ಲಿ ಬಸವಣ್ಣನ ಮೇಲೆ ನೀರು ಹಾಕ್ತಾರೆ ಅಂತಾರಲ್ವಾ, ನೋಡ್ತಾ ಇರ್ಬೋದು. ಇಲ್ಲಿ ಬಸವಣ್ಣನ ಮೇಲೆ ನೀರು ಹಾಕೊಡ್ತಾರೆ. ಅದು ಆದ್ಮೇಲೆ ಬರ್ತಕ್ಕಂಥದ್ದೇ ದೇವಸ್ಥಾನ. ನೋಡಿ ದೇವಸ್ಥಾನ ಹೊರಗಡೆಯಿಂದ ನೋಡಿ ಈ ತರ ಕಾಣ್ತಾ ಇದೆ, ಪೂರ್ತಿ ಸ್ಟೋನಲ್ಲಿ ಇರ್ತಕ್ಕಂಥದ್ದು. ಅದರ ಎಡಭಾಗದಲ್ಲಿ ಹಿಂಭಾಗಕ್ಕೆ ನೋಡಬಹುದು ಈ ರೀತಿ ಅಮ್ಮನವರ 64 ಅಡಿಯ ಸ್ಟ್ಯಾಚ್ಯೂನ ನೋಡಬಹುದು. ಶ್ರೀ ಕ್ಷೇತ್ರ ಗೌಡಗೆರೆ, ಸ್ಟ್ಯಾಚ್ಯೂ ಆಫ್ ಶಕ್ತಿ. ಈ ತರ ಹತ್ತಿ ಇಳಿದು ಬರ್ಬೇಕಲ್ಲಿ ಸುತ್ತಾಡ್ಕ ಬಂದ್ಮೇಲೆ ನೋಡಿ ಈ ತರ ಹತ್ಬೇಕು. ಫೋಟೋ ಎಲ್ಲ ತಗೋಬೇಕಾದ್ರೆ ಸ್ವಲ್ಪ ಕಿರಿಕ್ ಆಗ್ತಿರುತ್ತೆ, ಏನು ಮಾಡೋಂಗಿಲ್ಲ, ನಮ್ಗೇನಂತ ಇಲ್ಲ. ಸೊ ಈ ತರ ಹತ್ತಿ ಇಲ್ಲಿ ಇಳಿಬೇಕು. ನೋಡ್ತಿರ್ಬೋದು ಕಾಯಿ ಕಟ್ಟೋರು ಈ ತರ ಇಲ್ಲಿ ನೋಡ್ತಿದ್ದೀರಲ್ವಾ, ಎಲ್ಲ ಕಾಯಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಊಟಕ್ಕೆ ರೈಸ್ ನೋಡ್ಬೋದು, ಇಲ್ಲೇ ಇಟ್ಟಿದ್ದಾರೆ. ಬುಲೆಟ್ ರೈಸೇ ಇರೋದು ಎಲ್ಲ ಇರೋದು. ಇಲ್ಲಿ ಇಳಿದು ಈ ಕಡೆ ನಡ್ಕೊಂಡು ಹೋಗಿ ಬರಬೇಕು. ನಾನು ಹೇಳ್ದಂಗೆ ನೋಡಿ ಈ ಥರ ಕಾಯಿ ಕಟ್ಬೋದು. ತಮ್ಗೆ ಏನೇನು ಕೋರಿಕೆಗಳಿದೆ ಕೇಳ್ತಾ ಕಾಯಿ ಕಟ್ಬೋದು. ಹಾಗೆ ಹಣ್ಕಾಯಿ ಮಾಡ್ಸಕ್ಕೆ ಬರೋರು ನೋಡ್ತಿರ್ಬೋದು, ಆ ಭಾಗದಲ್ಲಿ ಕಾಯಿ ಹೊಡ್ಕೊಡ್ತಾರೆ. ಅಲ್ಲಿ ಕಾಯಿ ಹೊಡ್ಕೊಂಡು ಈ ಕಡೆ ಬರಬೇಕು. ಕಾಯಿ ಕಟ್ಟಕ್ಕೆ ಯಾರಿಗೂ ಮರ್ತಿಲ್ಲ, ಬೇಗ ಮದುವೆ ಅಂತ ಬಂದವ್ರೆ. ಏನೋ ಇನ್ನೂ ಮುಗ್ದೋಗೈತೆ, ಅಷ್ಟೇ ರೋಲ್ ಅನ್ಕೊಂಡು ಬಂದು ಇಲ್ಲಿ ನೋಡಿ ಇಷ್ಟೆಲ್ಲ ಸುತ್ತಾಡ್ಬೇಕು ಇವಾಗ. ನಾವು ಅಲ್ಲಿ ಇನ್ನು ಸುಮಾರು 1-1.5 ಗಂಟೆ ಬೇಕು ನಾವು ದರ್ಶನ ಮುಗಿಸೋ ಅಷ್ಟರಲ್ಲಿ. ನೋಡೋಣ ಬನ್ನಿ. ಅಲ್ಲಿಂದ ಇಲ್ಲಿ ಸುತ್ತಾಡೋದೇ ಆಗೈತೆ. ಫೈನಲ್ ಇನ್ನೊಂದು ಆ ಕಡೆ ಪೋರ್ಷನ್ ಐತೆ. ಈ ಪೋರ್ಷನ್ ಸುತ್ತಕ್ಕಿಡದೆ ನಾವು ನೋಡ್ತಿರ್ಬೋದು, ಈ ಪೋರ್ಷನ್ ಸುತ್ತಕ್ಕಿಡದೆ ನಾವು ಮಿನಿಮಮ್ ಅಂದರೆ 20 ನಿಮಿಷ ಆಯಿತು. ಇನ್ನು ಇದೇ ಥರ ಆ ಕಡೆನೂ ಒಂದಿದೆ, ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಇನ್ನು 1.5 ಗಂಟೆ ಮಿನಿಮಮ್ ಬೇಕಂತ ಹೇಳ್ದಂಗೆ. ಇವಾಗ ಈ ರೋಲ್ ಎಲ್ಲ ಮುಗಿಸಿದ್ದೀವಿ. ಇವಾಗ ನಮ್ಮ ಮುಂದೆ ರೋಲ್ ತೋರಿಸ್ತೀನಿ. ಇನ್ನೂ ಇಷ್ಟು ಜನನ ದಾಟಿ ನಾವು ಬರಬೇಕು ಇವಾಗ. ಈ ಕಡೆ ರೋಲ್ನ ಮುಗಿಸಿ ಬಂದಿದ್ದೀವಿ. ಇನ್ನೊಂದು ರೋಲ್ ಇದೆ, ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತೇಳಿ. ಒಂದು ದೊಡ್ಡ ಸಾಗರವನ್ನೇ ದಾಟಿ ಬಂದಿದ್ದೀವಿ. ಇನ್ನೊಂದು ಚಿಕ್ಕ ಸಾಗರ, ಇದಿಷ್ಟು ದಾಟಿದರೆ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಇವಾಗ ಹೊರಗಡೆಯಿಂದ ದೇವಸ್ಥಾನವನ್ನು 3 ಅಂಕಣದಿಂದ ನೋಡಬಹುದು. ಆ ಕಡೆ ನೋಡ್ತಾ ಇರ್ಬೋದು ಗರ್ಭಗುಡಿ, ಅದರ ಮುಂದೆ ಇನ್ನೊಂದು ಅಂಕಣ ಇದೆ. ಹಾಗೆ ಮುಂದೆ ಒಂದು ದೊಡ್ಡ ಅಂಕಣವನ್ನು ಇಲ್ಲಿ ನೋಡ್ಬೋದು. ಸತತ 2 ಗಂಟೆಗಳ ಕಾಲ ಈ ರೌಂಡ್ ಹಾಕಿ
ನೋಡ್ಬೋದು ಈ ದೇವಸ್ಥಾನದ ಪಕ್ಕ ಬಂದಿದ್ದೀವಿ. ಬನ್ನಿ ಇವಾಗ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಅಲೋ ಇದೆಯಾ ಇಲ್ವಾ ಗೊತ್ತಿಲ್ಲ. ಸೊ ವಿಡಿಯೋ ಮಾಡೋಕ್ಕೆ ಕೊಟ್ಟರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಹೊರಗಡೆ ಬಂದು ಹೇಗಿದೆ ಹೆಂಗಿದೆ ಎಂಬುದನ್ನು ಹೇಳ್ತೀನಿ. ಮುಂಭಾಗದಲ್ಲಿ ನೋಡ್ಬೋದು ಒಂದು ಸುಂದರವಾಗಿ ತೂಗು ಎಲೆ ಹಾಕಿದ್ದಾರೆ. ನೋಡೋಣ, ವಿಡಿಯೋ ಮಾಡೋಣ ಇವಾಗ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ನಮ್ಮ ಮುಂದೆ ಬರುತ್ತೆ. ದೇವಸ್ಥಾನದ ಮುಂಭಾಗ ನಾನು ಹೇಳ್ದಂಗೆ ತೂಗು ಎಲೆ ಇಲ್ಲಿ ನೋಡ್ಬೋದು. ಈ ರೀತಿ ಒಂದು ತೂಗು ಎಲೆಯನ್ನು ಸಹ ಇಲ್ಲಿ ನೋಡಬಹುದು. ನಮಗೆ ಪರ್ಮಿಷನ್ ಸಿಕ್ಕಿದೆ ವಿಡಿಯೋ ಮಾಡಲಿಕ್ಕೆ. ತುಂಬ ಜನನ ಕೇಳಿ ಅಂತೂ ನಿಮ್ಗೆ ಎಲ್ಲ ದೇವಸ್ಥಾನದ ಒಳಭಾಗವನ್ನು ತೋರಿಸ್ಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇದೇ ನೀವು ನೋಡ್ತಿರಬಹುದು, ತುಂಬ ಚೆನ್ನಾಗಿ ನಾನಾ ವಿಧ ಪರಿಮಳ ಪುಷ್ಪಗಳಿಂದ ಹಾಗೆ ಹಣ್ಣು ಹಂಪಲಗಳಿಂದ ತರಕಾರಿಗಳನ್ನು ಬಳಸಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಗರ್ಭಗುಡಿಯ ಬಲಭಾಗದಲ್ಲಿ ಈ ಒಂದು ಸುಂದರವಾದ ಚಿಕ್ಕ ಮಂಟಪವನ್ನು ಅಮ್ಮನವ್ರದ್ದು ನೋಡಬಹುದು. ಹಾಗೆ ಒಂದು ತೂಗುಯಾಲೆಯಲ್ಲಿ ಅಮ್ಮನವ್ರನ್ನ ಸಹ ಇಲ್ಲಿ ನೋಡಬಹುದು. ಇದೇ ನೋಡಿ ಇಲ್ಲಿನ ಮೂಲವಾಗಿರ್ತಕ್ಕಂಥ ಅಮ್ಮನವ್ರ ವಿಗ್ರಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ರೈತ ಗುರುಜಿಗೆ ಅಮ್ಮನವ್ರು ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವಾಗ ಒಳಗಡೆ ಪೂರ್ತಿ ಶೂಟ್ ತಗೊಂಡು ವಿತ್ ಪರ್ಮಿಷನ್ ಅಲ್ಲಿ ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ ಇವಾಗ ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದ್ರೆ ನೋಡ್ಬೋದು, ಗರ್ಭಗುಡಿಯಿಂದ ಹೊರಗಡೆ ಬಂದ ತಕ್ಷಣ ನಾವಿಲ್ಲಿ ನೋಡಬಹುದು. ಗರ್ಭಗುಡಿಯ ಹಿಂಭಾಗದಲ್ಲಿ ಈ ರೀತಿ ತಮ್ಮ ಇಷ್ಟಾರ್ಥ ಕೋರಿಕೆಗಳನ್ನ ಕೇಳ್ತಾ ಕಲ್ಲಿಗೆ ಈ ರೀತಿ ಕಾಯನ್ಗಳನ್ನ ಅಂಟಾಕ್ತಾ ಇರ್ತಾರೆ. ಈ ದೃಶ್ಯಗಳನ್ನ ಸಹ ಇಲ್ಲಿ ನೋಡ್ಬೋದು. ಅಂತೂ ಈ ಜನಗಳ ಮಧ್ಯಭಾಗದಲ್ಲಿ ನಮ್ಮನ್ನ ರೈತ ಗುರೂಜಿ ಅಂತ ಹೇಳಿ ಗುರುತಿಸಿ ಬಂದಿವರು ನಮ್ಮನ್ನು ಮಾತಾಡುತ್ತಿದ್ದಾರೆ. ತುಂಬ ಖುಷಿ ಆಯಿತು. ದೇವರ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೂ ಇರಲಿ ಅಂತ ಈ ಮೂಲಕ ಹೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಸಿಗೋಣ. ಈ ಒಂದು ಭಾಗದಲ್ಲಿ ನೋಡಿ ಬಸವನ ಮೇಲೆ ನೀರು ಹಾಕ್ತಾರೆ. ಏನೇ ಹರಕೆಗಳಿದ್ರೆ ಅಥವಾ ಏನಾದ್ರು ಕೇಳಿಕೊಂಡು ಈ ಥರ ಬಂದು ಇಲ್ಲಿ ನೀರು ಸಹ ಹಾಕಿಸ್ಕೊಳ್ಬಹುದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಒಂದು ಬಸವನ ಮೇಲೆ ನೀರು ಹಾಕ್ತಾರೆ. ಆ ನೀರು ನಮ್ಗಳ ಮೇಲೆ ಬೀಳಿ ಆಶೀರ್ವಾದವನ್ನು ಮಾಡುತ್ತೆ ಎಂಬುದನ್ನು ನೋಡಬಹುದು. ಬನ್ನಿ ಇವಾಗ ಹತ್ತಿರದಿಂದ ನೋಡೋಣ. ಸೊ ಇಲ್ಲಿ ಯಾವ ರೀತಿ ಈ ಥರ ನೀರನ್ನು ಹಾಕ್ತಿದ್ದಾರೆ ಅಂತ ಹೇಳಿ ಭಕ್ತಾದಿಗಳು ಯಾವ ಥರ ಇಲ್ಲಿ ಸ್ಪಂದಿಸ್ತಿದ್ದಾರೆ, ಯಾವ ಥರ ತಮ್ಮ ಒಂದು ಕೋರಿಕೆಗಳನ್ನು ಕೇಳ್ತಾ ಬಸವನ ತಲೆ ಮೇಲಿಂದ ಬೀಳ್ತಕ್ಕಂಥ ನೀರನ್ನು ತಮ್ಮ ಮೇಲೆ ಹಾಕಿಸ್ಕೊಳ್ತಿದ್ದಾರೆ ಎಂಬುದನ್ನು ಈ ಮೂಲಕ ನೋಡಬಹುದು. ಈ ರೀತಿಯಾಗಿ ನೀರನ್ನು ಹಾಕ್ತಾರೆ. ಈ ಥರ ಹಾಕಿಸ್ಕೊಂಡು ಇಲ್ಲಿ ಬರ್ಬೋದು. ನೀರು ಯಾವುದರಿಂದ ಮಾಡಿದಾರಪ್ಪ ಅಂತಂದರೆ ನೋಡ್ಬೋದು, ಹಳದಿ ನೀರನ್ನು ಈ ರೀತಿ ಅರಿಶಿಣವನ್ನು ಹಾಕಿ ಈ ಥರ ಮಾಡಿರ್ತಕ್ಕಂಥದ್ದು ಇದ್ದಾರೆ ನೋಡಿ. ಅರಿಶಿಣ ಅದನ್ನು ಇಲ್ಲಿ ನೀರಿಗೆ ಮಿಶ್ರಣವನ್ನು ಮಾಡಿ ಈ ರೀತಿ ಇಲ್ಲಿ ಬಂದವರಿಗೆ ಬಸವನ ತಲೆ ಮೇಲೆ ಹಾಕಿ ನೀರನ್ನು ಹಾಕ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು. ಇಲ್ಲಿ ಅಂತೂ ಗೌಡಗೆರೆಗೆ ಬಂದು ಸಾಧ್ಯವಾದಷ್ಟು ವಿಡಿಯೋನ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿ ಗೊತ್ತಿರಲಿಲ್ಲ, ಆದರೂ ಮಾಡಿದ್ದೀನಿ ಅಂತ ಹೇಳ್ತಾ ಮೊದಲನೇದಾಗಿ ನೋಡ್ಬೋದು ಯಾರಿಗೆಲ್ಲ ಹರಕೆ ಇರುತ್ತೆ ಕಾಯಿ ಕಟ್ಟಲಿಕ್ಕೆ, ಕಾಯಿ ಕಟ್ತಕ್ಕಂಥವ್ರು ನೋಡಿ ಈ ರೀತಿ ಬಂದು ತಮ್ಮ ಕೈಯಲ್ಲಿ ಕಾಯನ್ನು ಈ ಥರ ಹಿಡ್ಕೊಂಡು ಪ್ರದಕ್ಷಿಣೆನ ಹಾಕಿ ತಮ್ಮ ಇಷ್ಟಾರ್ಥಗಳನ್ನು ಕೇಳ್ತಾ ಈ ಥರ ಜಾಗ ನಿಗದಿಯನ್ನು ಮಾಡಿದ್ದಾರೆ. ಇಲ್ಲಿಗೆ ಕಾಯಿಗಳನ್ನ ಕಟ್ಟಬಹುದು. ಏನಪ್ಪ ಇಲ್ಲಿ ಖುಷಿ ಆಗಿದ್ದು ನನಗೆ ಅಂತಂದರೆ ಊಟದ ವ್ಯವಸ್ಥೆನೂ ಸಹ ಇದೆ. ಇಷ್ಟು ಜನಗಳ ಮಧ್ಯಭಾಗದಲ್ಲಿ ನಮ್ಮನ್ನು ಬಂದು ರೈತ ಗುರೂಜಿ ಅಂತ ಹೇಳಿ ಮಾತಾಡ್ತಿದ್ರಲ್ಲ, ಅದೇ ನಮಗೆ ಒಂದು ಖುಷಿ ಆಗ್ತಿದೆ ಅಂತ ಹೇಳಿ ಈ ಮೂಲಕ ಯಾರೆಲ್ಲ ಬಂದು ಇವಾಗ ಇಲ್ಲಿ ನಮ್ಮನ್ನು ಮಾತಾಡ್ತಿದ್ರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವತು. ಗುರುಗಳು ಇರಲಿಕ್ಕೆ ಅಂತ ಹೇಳಿ ಮಾಡಿರ್ತಕ್ಕಂತಹ ಒಂದು ಧರ್ಮ ಕುಟೀರವನ್ನು ನೋಡ್ಬೋದು ಇವಾಗ ಕಾಣುತ್ತೆ. ಇದೇ ಒಂದು ಧರ್ಮ ಕುಟೀರವನ್ನು ಇಲ್ಲಿ ನೋಡಬಹುದು. ಇಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ದಾಸೋಹದ ವ್ಯವಸ್ಥೆ ಇದೆ. ದಾಸೋಹಕ್ಕೆ ಸಹಾಯವನ್ನು ಮಾಡಬೇಕು ಅನ್ನೋರು ಈ ರೀತಿಯಾಗಿ ತಮ್ಮ ಕೈಲಿ ಆದಂತಹ ಸೇವೆಯನ್ನು ಮಾಡಬಹುದು. ದವಸ ಧಾನ್ಯಗಳನ್ನ ತಂದುಕೊಡ್ಬೋದು. ನಾನು ನೋಡ್ತಿರ್ಬೋದು, ನಾನೊಂದು ಆಟೋದಲ್ಲಿ ಕೂತಿದ್ದೀನಿ. ಈ ಥರ ತೊಗೊಂಡು ಬಂದು ಭಕ್ತಾದಿಗಳೇ ಸಹ ಈ ಥರ ಇಟ್ಟು ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡಬಹುದು. ಇಲ್ಲಿ ನೋಡ್ಬೋದು ನೀರು ಯಾವ ರೀತಿ ಬೀಳ್ತಾ ಇದೆ ಅಂತೇಳಿ ನೋಡಿ. ನಾನು ದೂರದಲ್ಲಿ ಕೂತಿದ್ದೀನಿ. ಸೊ ನೋಡಿ ಅಲ್ಲಿ ಮೇಲ್ ಬೀಳ್ತಾ ಇದೆ, ನೋಡ್ತಾ ಇರ್ಬೋದು ಯಾವ ರೀತಿ ಸುಂದರವಾಗಿ ಕೃತಕವಾಗಿ ಬೀಳ್ತಾ ಇರ್ತಕ್ಕಂಥ ನೀರಿದು. ನೋಡಿ ಈ ಥರ ಬಿದ್ದು ನೋಡಿ ಈ ಥರ ಇಲ್ಲಿ ಹರಿತಕ್ಕಂಥದ್ದನ್ನು ನಾವು ನೋಡ್ಬೋದು. ಎಷ್ಟು ಜನಗಳಿದ್ದಾರೆ ಇವತ್ತೇನೋ ಗೊತ್ತಿಲ್ಲ, ಸಖತ್ ರಶ್ ಇದೆ. ತಾಯಿಯ ದರ್ಶನಕ್ಕೆ ನೋಡ್ಬೋದು. ಭಕ್ತಾದಿಗಳು ಎಷ್ಟು ದೂರದಿಂದ ಎಲ್ಲ ಬಂದಿದ್ದಾರೆ ಅಂದರೆ ಖುಷಿ ಆಗುತ್ತೆ. ಈ ಒಂದು ಪುಟ್ಟ ಸ್ಥಳಕ್ಕೆ ಇಷ್ಟೊಂದು ಜನ ಬಂದು ಇವತ್ತು ಈ ಥರ ಒಂದು ಕ್ಷೇತ್ರ ಇಲ್ಲಿ ಆಗಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಯಾವುದೇ ಜಾತಿ ಮತ ಲಿಂಗ ಭೇದವಿಲ್ಲದೆ ಸರ್ವರಿಗೂ ಇಲ್ಲಿ ಅಮ್ಮನವರ ದರ್ಶನಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ದೇವಸ್ಥಾನದ ಒಳಗಡೆ ಹೋಗೋದು, ಇಲ್ಲಿ ಒಳಗಡೆ ಹೋಗಿ ದೇವಸ್ಥಾನದ ಒಳಗಡೆ ನೋಡಿಕೊಂಡು ಎಕ್ಸಿಟ್ ಆಗ್ಲಿಕ್ಕೆ ನೋಡಿ ಎಲ್ಲಿ ಒಂದು ಬಾಗಿಲನ್ನು ಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಆ ಬಾಗಿಲಿಂದ ಹೊರಗಡೆ ಬಂದ ತಕ್ಷಣ ನಾನು ಅವಾಗಲೇ ತೋರಿಸ್ತೆ. ಸೊ ಈ ಥರ ಒಂದು ವ್ಯೂನ ಇಲ್ಲಿ ನೋಡಬಹುದು.
ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ಭಾಗದಲ್ಲಿ ಬಸಪ್ಪನವರ ಸನ್ನಿಧಿ ಹೇಗಿದೆ, ಹಾಗೆ ಇಲ್ಲೊಂದು ಸುಂದರವಾಗಿ ಒಂದು ಎಕ್ಸಿಬಿಷನ್ ಇದೆ, ಮಕ್ಕಳಿಗೆ ಅತಿ ಹೆಚ್ಚು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.